ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ದೀಪು ಬೆಡ್ರೂಮ್ ಅಲ್ಲಿ ಜ್ಯೋತಿಗ ಕೊಡಿಸಿರುವಂತಹ ಒಂದು ಗೊಂಬೆಗಳ ಜೊತೆ ಎಲ್ಲ ಕೂಡ ತುಂಬಾ ಖುಷಿಯಾಗಿ ಆಟ ಆಡ್ತಿರ್ತಾಳೆ. ಅಷ್ಟರಲ್ಲಿ ಶಾರದಾ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೂಮಿಗೆ ಬಂದಾಗ ದೀಪು ಬಾ ಊಟಕ್ಕೆ ಹೋಗೋಣ, ಸರ್ ಬನ್ನಿ ಊಟ ಮಾಡೋಣ ಅಂತ ಹೇಳಿದಾಗ ಈ ಕಡೆ ಶಾರದಾ ಮುಖದಲ್ಲಂತೂ ಸಿಕ್ಕಾಬಟ್ಟೆ ಖುಷಿ ಎದ್ದು ಕಾಣಿಸ್ತಿರುತ್ತೆ. ಅಲ್ಲ ಶಾರದವ್ರೆ, ಇಷ್ಟೊಂದೆಲ್ಲ ಮನೆ ಕೆಲಸ ಮಾಡ್ತೀರಾ, ನಿಮ್ಗೇನ್ ಸುಸ್ತಾಗಲ್ವಾ? ಅದ್ ಹೇಗೆ ಇಷ್ಟೊಂದು ಕೆಲಸ ಮಾಡ್ಕೊಂಡು ಇಷ್ಟೊಂದು ಖುಷಿಯಾಗಿ ಲವಲವಿಕೆಯಿಂದ ಇರ್ತೀರಾ ಅಂತ ಹೇಳಿದಾಗ ಅದು ಹಾಗೆ ಸರ್, ಹಾಗೆಲ್ಲ ಏನಿಲ್ಲ, ಮತ್ತೆ ಈ ಮನೆಗೆ ವಾಪಸ್ ಬಂದ್ವಲ್ಲ ಹಾಗಾಗಿ ನನಗೆ ಡಬಲ್ ಶಕ್ತಿ ಬಂದಿದೆ ಗೊತ್ತಾ, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದವ್ರು ಹೇಳ್ತಿರುವಾಗ ಈ ಕಡೆ ಸಿದ್ದುಗೂ ಒಂಥರ ಖುಷಿ ಆಗತ್ತೆ. ಈ ಕಡೆ ದೀಪ ಓಟಾಡ್ತಿರುವಾಗ ಆ ಗೊಂಬೆದೊಂದು ಕೀ ಕಟ್ಟಾಗಿರತ್ತೆ. ಅಪ್ಪ ಅಮ್ಮ, ಈ ಗೊಂಬೆ ಆಟಾಡೋದೇ ನಿಲ್ಲಿಸ್ಬಿಟ್ಟಿದೆ, ಏನೋ ಆಗಿದೆ ಅಂತ ಹೇಳಿದಾಗ ಸರಿ ಪುಟ ನಾನು ಸರಿ ಮಾಡ್ಕೊಡ್ತೀನಿ ಅಂತ ಈ ಕಡೆ ಸಿದ್ದೂರು ಅದನ್ನ ಸರಿ ಮಾಡಿಸ್ಕೊಳಕ್ ಹೋದಾಗ ಈ ಕಡೆ ಬೇಡ ಬೇಡ ನಾನು ಜ್ಯೋತಿಕಾ ಆಂಟಿ ಹತ್ರನೇ ಸರಿ ಮಾಡಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರುವ ಈ ಕಡೆ ಶಾರದಂಗೆ ಮತ್ತೆ ಕೋಪ ಬರುತ್ತೆ. ಈ ಕಡೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಬೇಸರ ಆಗ್ತಿರುತ್ತೆ. ಅಲ್ಲ, ಜ್ಯೋತಿಕಾ ಮೊದಲೇ ಸರಿ ಇಲ್ಲ ಅಂತದ್ರಲ್ಲಿ ಜ್ಯೋತಿಕಾ ಬೇಕು ಅಂತಾನೆ ಈ ಮಗು ಜೊತೆ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ದಾಳೆ, ಏನೋ ಒಂದು ಗತಿ ಮಾಡ್ಬೇಕು ಅಂತಾನೆ ಪ್ಲಾನ್ ಹಾಕೊಂಡಿದ್ದಾಳೆ, ಮಕ್ಕಳ ಜೊತೆ ಆಟ ಆಡ್ತಿದ್ದಾಳೆ. ಪಾಪ ಈ ದೀಪುಗಾರ್ದ ಅದೆಲ್ಲ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಇಬ್ರು ಕೂಡ ಮಾತಾಡ್ಕೋತಾರೆ. ಈ ಕಡೆ ದೀಪು ಓಡ್ ಹೋಗ್ತಾಳೆ ಜ್ಯೋತಿಕನ್ ರೂಮಿಗೆ ಹೋಗ್ಬಿಟ್ಟು ಆಂಟಿ ಆಂಟಿ ಇದು ಯಾಕೋ ಆಡ್ತಾನೆ ಇಲ್ಲ ಅಂತ ಹೇಳಿದಾಗ ಈ ಕಡೆ ಹೌದಾ ಪುಟ ಬಾ ದೀಪು ಅಂತ ಹೇಳ್ಬಿಟ್ಟು ಈ ಜ್ಯೋತಿಕಾ ತುಂಬಾ ವಯ್ಯಾರದಿಂದ ಏನೋ ಪ್ರೀತಿ ಇರೋ ತರ ಗೊಂಬೆನ ಸರಿ ಮಾಡ್ಕೊಡ್ತಾಳೆ. ಅಲ್ಲೇ ಖುಷಿಯಾಗಿ ಆಟ ಆಡ್ತಿರ್ತಾಳೆ. ಈ ಕಡೆ ಮತ್ತೆ ಗೊತ್ತಾಗತ್ತೆ ಶಾರದಂಗೆ ಜ್ಯೋತಿಕನ್ ರೂಮಲ್ಲಿ ಈ ಕಡೆ ದೀಪು ಆಟ ಆಡ್ತಿರ್ತಾಳೆ ಅಂತ. ಶಾರದಾ ಸೀದಾ ಜ್ಯೋತಿಕನ್ ರೂಮಿಗೆ ಹೋದಾಗ ಜ್ಯೋತಿಕಾ ಇವಳನ್ನ ನೋಡ್ಬಿಟ್ಟು ಶಾರದಾನ ನೋಡ್ಬಿಟ್ಟು ಒಂಥರ ವ್ಯಂಗ್ಯವಾಗಿ ನಗ್ತಿರ್ತಾಳೆ. ನೋಡ್ದಾ ಶಾರದಾ, ಇವಾಗ ದೀಪು ನನ್ ಜೊತೆ ತುಂಬಾ ಎಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದೊಂದಿನ ಅವಳು ನಿಮ್ಮ ಜೊತೆ ಮಾತೇ ಆಡೋಲ್ಲ ಆ ತರ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಹಂಗೆ ಒಂದ್ಸಲ ಈ ಕಡೆ ಜ್ಯೋತಿಕನ್ನ ಗುರಾಯಿಸ್ಬಿಡ್ತಾಳೆ. ಒಂಥರ ದೆವ್ವ ತರ ಕಾಣಿಸ್ಬಿಡ್ತಾಳೆ ಈ ಕಡೆ ಜ್ಯೋತಿಕಂಗೆ ಶಾರದಾ. ಮತ್ತೆ ಸೈಲೆಂಟ್ ಆಗಿ ಆಗ್ಬಿಡ್ತಾಳೆ. ಈ ಕಡೆ ದೀಪುಗೆ ಹೊಡಿಯಕ್ ಹೋಗ್ತಾಳೆ ಬಾ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡ್ತಾಳೆ. ಎಳ್ಕೊಂಡು ಹೋಗಕ್ ಮುಂಚೆ ಜ್ಯೋತಿಕಂಗೆ ಒಂದು ಆವಾಜ್ ಹಾಕ್ತಾಳೆ, ಆದಷ್ಟು ಬೇಗ ನಿನ್ನ ಮುಖವಾಡನ ಬಯಲ್ ಮಾಡ್ತೀನಿ ಕಣೆ, ನೀನು ಯಾರು ಏನು ಎತ್ತ ಎಲ್ಲ ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಸ್ವಲ್ಪ ದಿನ ವೆಯ್ಟ್ ಮಾಡು ಚಿನ್ನ, ನೀನ್ ಎಲ್ಲಿಂದ ಬಂದೆ, ನೀನ್ ಯಾರು ಎಲ್ಲವೂ ಕೂಡ ತಾತನ ಮುಂದೆ ಬಯಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಆವಾಜ್ ಹಾಕ್ಬಿಟ್ಟು ಈ ಕಡೆ ಶಾರದಾ ಹೊರಟೋದಾಗ ಈ ಕಡೆ ಜ್ಯೋತಿಗ ಗಡಗಡ ಅಂತ ನಡುಕ್ತಿರ್ತಾಳೆ. ಅಲ್ಲ, ಈ ಶಾರದಾ ಹೀಗೆ ಈ ತರ ಯಾಕೆ ಹೇಳಿದ್ಲು, ನಾನು ಯಾರು ಏನು ಅಂತ ಮನೆಯವ್ರ ಮುಂದೆ ಬಯಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಹಾಗಾದ್ರೆ ನಾನು ಯಾರು ಅಂತ ಗೊತ್ತಾಯ್ತಾ, ಅವಳು ಈ ಮನೆ ಮಗಳು ಅಂತ ಗೊತ್ತಾಗೋಯ್ತಾ, ಏನಕ್ಕೆ ಈ ತರ ಶಾರದಾ ಹೇಳೋದ್ಲು ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರತ್ತೆ. ಇನ್ನೊಂದ್ ಕಡೆ ಈ ಮುರಳಿ ಮತ್ತೆ ವೈದೇಹಿ ಮನೆಯಲ್ಲಿ ಈ ಕಡೆ ಮುರಳಿ ಕೂಗಾಡ್ತಿರ್ತಾನೆ. ಈ ಕಡೆ ಸಿದ್ದೂರು ನಿನ್ನೆ ದಿನ ಬೈದಿದ್ನಲ್ಲ ದೀಪು ತಾತ ಅಂತ ಕರೆದಿದ್ದಕ್ಕೆ, ಹಾಗಾಗಿ ಈ ಕಡೆ ವೈದೇಹಿ ಮೇಲೆ ಕಿರ್ತಾ ಇರ್ತಾನೆ. ನೋಡ್ದಾ ಸಿದ್ದು ಎಂತ ಮಾತು ಹೇಳ್ಬಿಟ್ಟ, ಅಪ್ಪ ಅನ್ನೋದಕ್ಕೆ ಅಸಹ್ಯ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದಾಗ ಈ ಕಡೆ ವೈದೇಹಿ ಕೂಡ ಸಿದ್ದು ಪರವಾಗಿ ಮಾತಾಡ್ತಿರ್ತಾರೆ. ಅಲ್ಲ, ಪುಟ್ಟು ಮಗು ತಾತ ಅಂತ ಕರೆದ ತಕ್ಷಣ ಏನಾಗ್ಬಿಡುತ್ತೆ, ಇನ್ನೇನು ನೀವೇನು ಹುಡುಗನ, ತಾತ ವಯಸ್ಸಾಗಿಲ್ವಾ ನಿಮ್ಗೆ, ತಾತ ಆಗಿದ್ದಕ್ಕೆ ತಾತ ಅಂತ ಕರೆದಿದ್ದು, ಸುಮ್ನೆ ಇರ್ಬೇಕು ತಾನೆ, ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಏನಾಗ್ತಿತ್ತು ಅಂತ ಈ ಕಡೆ ವೈದೇಹಿ ಕೂಡ ಸಿದ್ದು ಪರವಾಗಿ ಮಾತಾಡಿದಾಗ ಈ ಕಡೆ ಮುರುಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಓ ಹಾಗಾದ್ರೆ ನೀನು ಅವ್ರ ಪರವನೇನಾ, ಆಯ್ತು ಬಿಡು ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗೇನಿಲ್ಲ ಒಂದು ಸ್ವಲ್ಪನೂ ಬೆಲೆನೇ ಇಲ್ಲ ಅಂದಾಗ, ಓ ಮನೆ ಬಿಟ್ಟು ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ, ಆ ಮನೆಗಂತೂ ನಿಮ್ಗೆ ಎಂಟ್ರಿ ಇಲ್ಲ, ಸಿದ್ದು ಅಂತೂ ನಿಮ್ಮ ಮನೆ ಒಳಗಡೆ ಬಿಟ್ಕೊಳ್ಳಲ್ಲ, ಮತ್ತೆ ಎಲ್ಲಿಗೆ ಹೋಗ್ತೀರಾ, ಭಿಕ್ಷೆ ಬಿಡ್ಬೇಕಷ್ಟೇ ಈ ಮನೆಯಿಂದ ಆಚೆ ಹೋಗ್ಬಿಟ್ಟು ಅಂದಾಗ ಏನಿಲ್ಲ, ನಾನು ಹೆಂಗ್ ಮ್ಯಾನ್ ತರ ಇದೀನಿ, ನಾನು ಹೂ ಅಂದ್ರೆ ನನ್ನ ಮತ್ತೆ ಮದುವೆ ಆಗೋದಕ್ಕೆ ಕ್ಯೂ ನಿಲ್ತಾರೆ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಈ ಕಡೆ ವಯ್ಯಾರದಿಂದ ಈ ಕಡೆ ಮುರುಳಿ ತನ್ನ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಇಲ್ಲ, ಈ ಕಡೆ ವೈದೇಹಿ ತಡಿತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಕಡೆ ಮುರುಳಿ ಎಲ್ಲ ತನ್ನ ಬ್ಯಾಗನ್ನ ಪ್ಯಾಕ್ ಮಾಡ್ಕೊಂಡು ಹೋದಾಗ ಇನ್ನು ತಡಿಬಹುದು ಸರಿ ನಾನು ಹೋಗ್ತೀನಿ ವೈದೇಹಿ, ನಾನು ಹೋಗ್ತೀನಿ ಅಂದಾಗ ಸರಿ ಹೊರಡು ಮುರುಳಿ ಹೊರಡು ಅಂತ ಈ ಕಡೆ ಧಾರಾಳವಾಗಿ ವೈದೇಹಿ ಹೇಳ್ತಿದ್ರೆ ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪದೇ ಅಲ್ಲೇ ನಿಂತ್ಕೊಂಡು ಹೇಳಿದಾಗ ಈ ಕಡೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಏನಪ್ಪಾ ಮಾಡೋದು, ಇವಳು ತಡಿತಾಳೆ ಅಂತ ಹೇಳ್ತಾಳೆ ಅಂತ ಅನ್ಕೊಂಡು ಏನೋ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಇವಳು ಯಾಕೋ ತಡೆಯೋ ತರನೇ ಕಾಣಿಸಲ್ವಲ್ಲಪ್ಪ, ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಬೇರೆ ದಾರಿ ಇರಲ್ಲ, ಮನೆಯಿಂದ ಆಚೆ ಹೋಗೇ ಬಿಡ್ತಾನೆ. ನೀನು ಮನೆ ಹೊಸಲಿಂದ ಆಚೆ ನಿಂತ್ಕೊಂಡು ಹಾಗೆ ಒಂದು ಕನ್ಸಿನ ಲೋಕಕ್ಕೆ ಹೋಗ್ತಾನೆ. ಇವರು ವೈದೇಹಿ ಅವರು ಹೇಳಿದ್ರಲ್ವಾ ಭಿಕ್ಷೆ ಬಿಡ್ಬೇಕಾಗುತ್ತೆ, ಸಿದ್ದು ಅವ್ರ ಮನೆಗೂ ಸೇರ್ಸಲ್ಲ ಅಂತ ಹೇಳಿದಾಗ ಒಂದು ಕ್ಷಣ ಮುರುಳಿ ಹಂಗೆ ಕಲ್ಪನೆ ಮಾಡ್ಕೋತಾರೆ, ಭಿಕ್ಷೆ ಬಿಡೋ ತರ ಅಮ್ಮ ತಾಯಿ ಅಂತ ಹೇಳ್ಬಿಟ್ಟು ಅದನ್ನ ಕಲ್ಪನೆ ಮಾಡ್ಕೊಂಡು ಮತ್ತೆ ಆಚೆ ಬಂದ್ಬಿಡ್ತಾರೆ. ಅಯ್ಯಯ್ಯಪ್ಪ ಏನಪ್ಪಾ ಮಾಡೋದು, ಹೋದ್ರು ಹೋಗ್ಲಿ ನನ್ನ ಮಾನ ಮರ್ಯಾದೆ, ನನ್ಗೆ ಈ ವೈದೇಹಿ ಮನೇಲೆ ಇದು ಬಿಡ್ತೀನಿ, ಮರ್ಯಾದೆ ಹೋದ್ರು ತೊಂದ್ರೆ ಇಲ್ಲ, ಹೇಗೋ ಒಂದು ಏನಪ್ಪಾ ಮಾಡೋದು, ನನ್ಗೆ ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಮತ್ತೆ ಈ ಕಡೆ ಮುರುಳಿ ವೈದೇಹಿ ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ವೈದೇಹಿಗೆ ಗೊತ್ತಿತ್ತು ಇವ್ರಿಗೆ ಬೇರೆ ದಾರಿ ಇಲ್ಲ ಅಂತ, ಸುಮ್ಮನೆ ಅವಳು ಕೂಡ ಒಳ್ಳೆ ಬಟ್ ಅಚಾನಕ್ ಆ ತರ ಆಗಿರುತ್ತೆ ಅಷ್ಟೇ. ಹಾಗೆ ಮುರುಳಿ ಕೂಡ ಮನೆ ಒಳಗಡೆ ಬರ್ತಾರೆ. ಸೊ ಇಷ್ಟೆಲ್ಲ ಆಗತ್ತೆ.
ಇನ್ನೊಂದ್ ಕಡೆ ಈ ಕಡೆ ಆರ್ತಿ ಮನೆಯಿಂದ ಆಚೆ ಒಂದು ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಹೈಯರ್ ಸ್ಟಡಿಗೆ ಮುಂದೆ ಒಂದು ಹೈಯರ್ ಸ್ಟಡಿ ಮಾಡೋದಕ್ಕೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಈ ಕಡೆ ಆರ್ತಿ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಅವಳಿಗೆ ಗೊತ್ತಾಗ್ದಲೆ ಸಿದ್ದುಗೆ ಕಾಲ್ ಮಾಡ್ತಾರೆ. ಸಿದ್ದು ಮನೆಯಿಂದ ಹೊರಗಡೆ ಬಂದು ಏನ್ ಆರ್ತಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೆ, ಯಾಕೆ ಕಾಲ್ ಮಾಡಿದೆ, ಬಾ ಮನೆಯಿಂದ ಆಚೆ ಅಂತ ಹೇಳಿದಾಗ ಈ ಕಡೆ ಅಣ್ಣ ಒಳ್ಳೆ ಟೈಮಿಗೆ ಬಂದೆ, ನನಗೆ ತಲೆನೇ ಓಡ್ತಿಲ್ಲ, ಯಾವ ಕಾಲೇಜಿಗೆ ಹೋಗ್ಬೇಕು, ಯಾವ ಕಾಲೇಜಲ್ಲಿ ಹೈಯರ್ ಸ್ಟಡಿಗೆ ಚೆನ್ನಾಗಿರುತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಸಿದ್ದು ಅವ್ರು ಕೂಡ ಸೆಲೆಕ್ಟ್ ಮಾಡ್ತಿರ್ತಾರೆ. ಸಿದ್ದು ಅವರು ಒಂದು ಒಳ್ಳೆ ಕಾಲೇಜನ್ನ ಕೂಡ ಆರ್ತಿಗೋಸ್ಕರ ಸೆಲೆಕ್ಟ್ ಮಾಡಿ ಕೊಟ್ಟಾಗ ಆರ್ತಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಥ್ಯಾಂಕ್ಸ್ ಅಣ್ಣ, ನನಗೂ ಇದೇ ಕಾಲೇಜ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಆದ್ರೆ ಬೇರೆ ಕಾಲೇಜ್ ಇದಕ್ಕಿಂತ ಒಳ್ಳೇದಿರ್ಬೋದು ಅಂತ ಸರ್ಚ್ ಮಾಡ್ತಿದ್ದೆ, ಥ್ಯಾಂಕ್ಸ್ ಅಣ್ಣ, ಇದೇ ಕಾಲೇಜ್ ಫೈನಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಆರ್ತಿ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಈ ಕಡೆ ಅದೇ ಟೈಮಿಗೆ ಇವುಗಳ ಶಾರದಾ ಕೂಡ ಬಂದ್ಬಿಟ್ಟು ಏನು ಅಣ್ಣ ತಂಗಿ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ರಲ್ಲ, ತಗೊಳ್ಳಿ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಡಿಸ್ಕಷನ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಅವ್ರು ಬಂದು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿ ಪಾರಿಜಾತ ಕೂಡ ಬಂದ್ಬಿಡ್ತಾರೆ. ಹೇಯ್, ಏನು ಅವ್ರಿಬ್ರಿಗೆ ಜ್ಯೂಸ್ ಕೊಡ್ತಿದ್ಯಾ, ಇಲ್ಲಿರೋದು ನನ್ನ ನಿನ್ ಕಣ್ಣಿಗೆ ಕಾಣಿಸ್ತಿಲ್ವಾ, ನನಗೂ ಒಂದು ಜ್ಯೂಸ್ ಬೇಕು, ಏನು ಹಂಗ್ ನೋಡ್ತಿದ್ಯಾ ಅಂತ ಹೇಳಿದಾಗ ಈ ಕಡೆ ಒಂದು ಲುಕ್ ಅನ್ನ ಕೊಡ್ತಾಳೆ ಶಾರದಾ ಈ ಕಡೆ ಪಾರಿಜಾತನ್ಗೆ. ಪಾರಿಜಾತ ಈ ಕಡೆ ಶಾರದನ್ ಮುಖ ನೋಡ್ಬಿಟ್ಟು ಒಂದ್ಸಲ ಭಯ ಬಿದ್ದೋಗ್ತಾಳೆ, ಯಾಕಂದ್ರೆ ದೇವ್ ದ್ವೇಷದಲ್ಲಿ ಭಯ ಬೀಳ್ಸಿದ್ಲಲ್ವಾ. ಏನು ಏನ್ ಬೇಕು, ಜ್ಯೂಸ್ ಬೇಕಾ, ಜ್ಯೂಸ್ ಬೇಕಾ ಅಂತ ಹೇಳಿ ಒಂಥರ ವ್ಯಂಗ್ಯವಾಗಿ ಕೇಳಿದಾಗ ಈ ಕಡೆ ಪಾರಿಜಾತ ಶಾರದನ್ ಮುಖನೇ ನೋಡ್ಬಿಟ್ಟು ದೆವ್ವ ನೋಡ್ದಂಗ ಆಗ್ಬಿಟ್ಟು ಬೇಡ 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 ಏನು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ. ಅವಾಗ ಇಲ್ಲಿ ಸಿದ್ದುಗೆ ಅರ್ಥ ಆಗುತ್ತೆ, ಅಲ್ಲ ಇವರಿಬ್ರು ಮಧ್ಯೆ ಏನೋ ಒಂದ್ ಸರಿ ಇಲ್ಲ, ಅಲ್ಲ ಶಾರದವ್ರು ಒಂದೇ ಆವಾಜ್ ಹಾಕಿದಕ್ಕೆ ಈ ಕಡೆ ಚಿಕ್ಕಮ್ಮ ಓಡೋಗ್ಬಿಟ್ರಲ್ಲ, ಇವರಿಬ್ರು ಮಧ್ಯೆ ಏನೋ ಒಂದ್ ನಡೀತಿದೆ, ಏನಂತ ಕಂಡು ಹಿಡಿಬೇಕು ಅಂತ ಈ ಕಡೆ ಸಿದ್ದು ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ರಾತ್ರಿ ಆಗಿರತ್ತೆ. ರಾತ್ರಿ ಸಿದ್ದು ಮತ್ತೆ ದೀಪು ಶಾರದಾ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ. ಮಧ್ಯರಾತ್ರಿ 2 ಗಂಟೆಗೆ ಸಿದ್ದುಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ನೀರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಲೈಟ್ ಹಾಕ್ದಾಗ ಅಲ್ಲಿ ದೀಪು ಪಕ್ಕ ಶಾರದಾ ಮಲ್ಕೊಂಡಿರಲ್ಲ, ಎಲ್ಲೋದ್ರು ಇಷ್ಟೊತ್ತಲ್ಲಿ ಶಾರದಾ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಅವರು ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಆ ಕಡೆ ಈ ಕಡೆ ನೋಡ್ತಾರೆ. ಹಿಂದೊಂದ್ಸಲ ಶಾರದಾ ಕೂಡ ಮಧ್ಯರಾತ್ರಿ ಕಾಣಿಸ್ತಾ ಇರುವಾಗ ಹಿಂದೆಯಿಂದ ಶಾರದಾ ಬಂದ್ಬಿಟ್ಟು ಎಲ್ಲೋಗಿ ಸರ್ ಅಂತ ಹೇಳಿದಾಗ, ಎಲ್ಲೋಗಿದ್ರಿ ಅಂತ ಹೇಳಿದಾಗ ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಹಾಗಾಗಿ ನಾನು ವಾಕ್ ಮಾಡಕ್ ಹೋಗಿದ್ದೆ ಅಂತ ಹೇಳಿದಾಗ ನನ್ನೂ ಕೂಡ ಕರೆಯಕ್ ಆಗಿಲ್ವಾ ಅಂತ ಹೇಳಿರೋದನ್ನ ನೆನ್ಸ್ಕೊತಾರೆ. ಆಗ ಇಲ್ಲ, ನೀವು ನಿದ್ದೆ ಮಾಡ್ತಿದ್ರಿ, ಅದಕ್ಕೆ ನಾನು ಒಬ್ಳೆ ಹೋಗಿದೆ ಅಂತ ಹೇಳಿ 1-2 ಸಲ ಆಗಿತ್ತು. ಹಾಗಾಗಿ ಸಿದ್ದು ಅವ್ರಿಗೆ ಒಂದ್ ಸ್ವಲ್ಪ ಅನುಮಾನ ಕಾಡೋದಕ್ಕೆ ಶುರುವಾಗತ್ತೆ. ಅಲ್ಲ, ಈ ಮಧ್ಯರಾತ್ರಿ ಶಾರದಾ ಅವ್ರಿಗೆ ಏನು ವಾಕ್ ಮಾಡೋದು, ಎಲ್ಲ ಏನೋ ಇರ್ಬೋದು ಸಮಥಿಂಗ್ ಅಂತ ಹೇಳ್ಬಿಟ್ಟು ಇದನ್ನ ಕಂಡು ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಟ್ಟು ಸುತ್ತಮುತ್ತ ನೋಡ್ತಿರುವಾಗ ಅಲ್ಲಿ ಶಾರದಾ ಓಡೋಡ್ ಹೋಗ್ತಿರೋದನ್ನ ನೋಡ್ಬಿಡ್ತಾರೆ. ಇದೇನಿದು ಶಾರದಾ ಅವ್ರ ಈ ರೀತಿ ಏನೋ ಹಿಡ್ಕೊಂಡು ಓಡೋಡೋಗ್ತಿದಾರಲ್ಲ, ಅಲ್ಲ ಅಷ್ಟೊಂದು ದೂರ ಏನು ಓಡೋಡೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಾರದಾನ ಈ ಕಡೆ ಸಿದ್ದು ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಹಾಗೇನೆ ಸೈಡ್ ಅಲ್ಲಿ ಸಿದ್ದು ಅವರು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಶಾರದಾ ಕೂಡ ಯಾರಾದ್ರೂ ನೋಡ್ತಾರೋ ಏನೋ ಅಂತ ಆ ಕಡೆ ಈ ಕಡೆ ತಿರ್ಕೊಂಡು ಓಡ್ಕೊಂಡು ಹೋಗ್ತಿರ್ತಾಳೆ, ಕೈಯಲ್ಲಿ ಒಂದು ಬಾಕ್ಸ್ ಅನ್ನ ಇಟ್ಕೊಂಡು. ಈ ಕಡೆ ಸಿದ್ದು ಕೂಡ ಅಲ್ಲಲ್ಲೇ ಔತ್ಕೊಂಡು ಶಾರದಾ ತಿರುಗಿದಾಗ ಬಚ್ಚಿಕೊಂಡು ಓಡೋಗ್ತಿರ್ತಾರೆ. ಇನ್ನೇನು ಶಾರದಾ ಕೂಡ ಒಳಗಡೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಪಾಲಾಕ್ಷ ಇರ್ತಾರೆ. ಈ ಕಡೆ ಜ್ಯೋತಿಕಾ ಪಾಲಾಕ್ಷಂಗೆ ಆಕ್ಸಿಡೆಂಟ್ ಮಾಡಿರ್ತಾರೆ. ಹಾಗಾಗಿ ಇವ್ರನ್ನ ಕಾಪಾಡಿಕೊಂಡು ಒಂದು ಪಾಳು ಮನೆಯಲ್ಲಿ ತುಂಬಾ ಸೀಕ್ರೆಟ್ ಆಗಿ ಈ ಕಡೆ ಪಾಲಾಕ್ಷ ಅವ್ರಿಗೆ ಈ ಕಡೆ ಪ್ರತಿ ದಿನ ಈ ಕಡೆ ಶಾರದಾ ಅವರು ಯಾರಿಗೂ ಕೂಡ ಗೊತ್ತಿಲ್ದೇನೆ ಊಟವನ್ನ ಕೊಡ್ತಿರ್ತಾರೆ, ಆರೈಕೆನ ಕೂಡ ಮಾಡ್ತಿರ್ತಾರೆ. ಅಲ್ಲೇ ಏನಕ್ಕೆ ಇದು ಈ ಕಡೆ ಸಿದ್ದು ಅವರು ನೋಡ್ಬಿಡ್ತಾರೆ, ಅಲ್ಲ ಶಾರದಾ ಅವರು ಈ ಮನೆ ಒಳಗಡೆ ಏನಕ್ಕೆ ಹೋಗ್ತಿದಾರಲ್ಲ, ಏನಿರ್ಬೋದು ಇದ್ರಲ್ಲಿ, ಶಾರದಾ ಯಾಕೆ ಡೈಲಿ ಯಾಕೆ ಇಲ್ಲಿಗೆ ಬರ್ತಿದಾರಲ್ಲ, ಇಲ್ಲಿಗೆ ಬರ್ತಿರ್ಬೋದು ಅಂತ ಹೇಳಿ ಅವರಿಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಶಾರದಾ ಅವರು ಒಳಗಡೆ ಹೋದ್ಮೇಲೆ ಅಲ್ಲೇ ಸೈಡಲ್ಲಿ ಅವತ್ತು ಕುತ್ಕೊಂಡಿರ್ತಾರೆ ಈ ಕಡೆ ಸಿದ್ದು ಅವರು. ಇನ್ನೇನು ಶಾರದಾ ಅವರು ಅವರಿಗೆ ಊಟ ಮಾಡಿಸ್ಬಿಟ್ಟು ಮಾತ್ರೆಗಳನ್ನ ಕೊಟ್ಬಿಟ್ಟು ಆರೈಕೆ ಮಾಡ್ಬಿಟ್ಟು ಬರ್ತಾರೆ. ಸರಿ ಸರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಆರೈಕೆ ಮಾಡಿ ಬಂದಾಗ ಸಿದ್ದು ಅವರು ಏನಿದೆ ಮನೆ ಒಳಗಡೆ ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಅವರು ಸೀದಾ ಒಂದು ಮನೆ ಒಳಗಡೆ ಹೋದಾಗ ಯಾರಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಒಳಗಡೆ ಹೋದಾಗ ಅಲ್ಲಿ ಪಾಲಾಕ್ಷ ಒಂದು ಬೆಡ್ ಮೇಲೆ ಮಲಗಿರ್ತಾರೆ. ಪಾಲಾಕ್ಷನ ನೋಡ್ಬಿಟ್ಟು ಈ ಕಡೆ ಸಿದ್ದುಗೆ ಸಿಕ್ಕಾಬಟ್ಟೆ ಶಾಕ್ ಆಗತ್ತೆ. ಪಾಲಾಕ್ಷ ಅವರೇ ನೀವಾ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಅವ್ರು ಕೇಳಿದಾಗ ಈ ಕಡೆ ಪಾಲಾಕ್ಷಂಗೆ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ. ತುಂಬಾ ಆರೋಗ್ಯ ಹದಗೆಟ್ಟಿರುತ್ತೆ, ಆಕ್ಸಿಡೆಂಟ್ ಮಾಡಿಸಿರೋದ್ರಿಂದ ಪಾಪ ತುಂಬಾ ಬೆಡ್ ರೆಸ್ಟ್ ಅಲ್ಲಿ ಕೂಡ ಇರ್ತಾರೆ ಅಂತಾನೆ ಹೇಳ್ಬೋದು. ಪಾಲಾಕ್ಷನ ನೋಡ್ಬಿಟ್ಟು ಈ ಕಡೆ ಸಿದ್ದುಗೆ ತುಂಬಾನೇ ಬೇಸರ ಕೂಡ ಆಗತ್ತೆ. ಆಗ ಏನ್ ಸರಿ ಇಲ್ಲಿ ಏನ್ ವಿಷಯ ಅಂತ ಕೇಳಿದಾಗ ಈ ಕಡೆ ಪಾಲಾಕ್ಷ ನಡೆದಿರುವಂತ ಎಲ್ಲ ಸತ್ಯವನ್ನ ಕೂಡ ಹೇಳ್ಬಿಡ್ತಾರೆ. ಅಂದ್ರೆ ಈ ಕಡೆ ಶಾರದನೆ ದಶರಥ ಮತ್ತೆ ಸುಮಿತ್ರ ಅವ್ರ ಮಗಳು, ಈ ಕಡೆ ಜ್ಯೋತಿಕಾ ನನ್ನ ಮಗಳು, ಈ ಕಡೆ ಪಾರಿಜಾತನೆ ಅಂದ್ರೆ ನಮ್ಮ ಅಮ್ಮನೇ ಈ ತರ ಎಲ್ಲ ಮಾಡಿರೋದು, ಮಗುನ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಈ ಕಡೆ ಶಾರದನ ಒಂದು ತಿಪ್ಪೆ ಗುಂಡಿಗೆ ಹಾಕಿ ಈ ಕಡೆ ಜ್ಯೋತಿಕನ ಈ ಕಡೆ ದಶರಥ ಒಂದು ಸುಮಿತ್ರ ಅವರ ಮಡ್ಲಲ್ಲಿ ಮಲಗಿಸಿರೋದು, ದೊಡ್ಡ ಶ್ರೀಮಂತಿಗೆ ಬೇಕು ಅಂತ ಹೇಳ್ಬಿಟ್ಟು ದುರಾಸೆಯಿಂದ ಈ ಕಡೆ ಪಾರಿಜಾತ ಅವರು ಈ ಕೆಲಸ ಮಾಡಿರೋದು. ಆವಾಗ ನಾನು ಕೂಡ ಇದಕ್ಕೆ ಕೈ ಜೋಡಿಸಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಕೂಡ ಸತ್ಯ ಹೇಳ್ತಾರೆ. ಈ ಕಡೆ ಸುಮಿತ್ರ ಮತ್ತೆ ದಶರಥನ ಹೆತ್ತು ಮಗಳು ಈ ಕಡೆ ಜ್ಯೋತಿಕ
ಜ್ಯೋತಿಕಾ ಅಲ್ಲ, ಈ ಕಡೆ ಶಾರದಾ ಅಂತ ಹೇಳಿದಾಗ ಈ ಕಡೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ನು ಮತ್ತೆ ಖುಷಿ ಆಗುತ್ತೆ, ಶಾಕು ಕೂಡ ಆಗುತ್ತೆ. ಹಾಗಾದ್ರೆ ಇಷ್ಟು ದಿನ ಜ್ಯೋತಿಕಾ ಮನೆಯವರೆಲ್ರಿಗೂ ಕೂಡ ಮಣ್ಣೆರ್ಚ್ಬಿಟ್ಟು ಮೋಸ ಮಾಡ್ತಿದ್ದಾಳ, ಹಾಗಾದ್ರೆ ಆಸ್ತಿಗೋಸ್ಕರ ಜ್ಯೋತಿಕಾ ನಮ್ಮನೆ ಬಂದು ಸೇರ್ಕೊಂಡಿದ್ದಾಳ, ಹಾಗಾದ್ರೆ ಶಾರದಾನೇ ನಮ್ಮ ಸ್ವಂತ ಮಾವನ ಮಗಳು, ಮಾವನ ಮಗಳು, ನನ್ನ ಅತ್ತೆ ಮಗಳು ಶಾರದವ್ರ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು, ಯಾಕೆ ನನಗೆ ಶಾರದವರು ಇಷ್ಟು ದಿನ ಆದ್ರೂ ಗೊತ್ತಿದ್ರು ಕೂಡ ಹೇಳಿಲ್ಲ ವಿಷಯ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಂಡು ಅಲ್ಲಿಂದ ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದು ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಇಲ್ಲಿ ಶಾರದಾನು ಕೂಡ ಮನೆಗೆ ಬಂದಾಗ ಸಿದ್ದು ಅವರು ಕಾಣಿಸ್ತಿರಲ್ಲ, ಎಲ್ಲೋದ್ರು ಸರ್ ಅಂತ ಹೇಳ್ಬಿಟ್ಟು ಅವಳು ಕೂಡ ಹುಡುಕ್ತಿರ್ತಾಳೆ. ಈ ಕಡೆ ಸಿದ್ದು ಅವರು ರೂಮ್ ಒಳಗಡೆ ಬರ್ತಾರೆ. ಸರ್ ಎಲ್ಲಿ ಹೋಗಿದ್ರಿ? ನಾನು ಇಲ್ಲೇ ವಾಕ್ ಮಾಡಕ್ ಹೋಗಿದ್ದೆ ಸರ್, ನೀವೆಲ್ಲಿ ಹೋಗಿದ್ರಿ ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ, ನಾನು ನೀವೆಲ್ಲಿ ಹೋಗಿದ್ರಿ ನನಗೆಲ್ಲ ಗೊತ್ತಾಯ್ತು ಅಂತ ಹೇಳಿದಾಗ, ಸರ್ ಅದು ಸರ್ ಅಂತ ಹೇಳಿ ತೊದಲ್ತಿರ್ತಾಳೆ. ಈ ಕಡೆ ಶಾರದವ್ರೆ ನೀವೇನು ತಪ್ಪು ಮಾಡಿಲ್ಲ, ನೀವು ಆದ್ರೆ ನನ್ನ ಹತ್ರ ಯಾಕೆ ವಿಷಯ ಎಲ್ಲ ಮುಚ್ಚಿಟ್ಟಿದ್ದು ಅಂತ ಹೇಳಿದಾಗ, ಯಾವ ವಿಷಯ ಅಂತ ಹೇಳಿದಾಗ ನನ್ಗೆಲ್ಲ ಪಾಲಕ್ಷ ಅವರು ಎಲ್ಲ ಹೇಳಿದ್ರು, ನೀವು ಯಾರ ಮಗಳು, ಜ್ಯೋತಿಕಾ ಯಾರ ಮಗಳು ಅಂತೆಲ್ಲ ನನ್ಗೆ ಸತ್ಯ ಗೊತ್ತಾಯ್ತು ಅಂತ ಹೇಳಿದಾಗ, ಸರ್ ಅದು ಅಂತ ತೊದಲ್ತಿರ್ತಾಳೆ. ಶಾರದವ್ರೆ ನೀವೇನು ವರಿ ಮಾಡಬೇಡಿ, ನೀವು ಇವಾಗ ನನ್ನ ಮಾವನ ಮಗಳು, ನನ್ನ ಮುದ್ದಿನ ಮಾವನ ಮಗಳು ನೀವು. ಓಹೋ, ಜ್ಯೋತಿಕಾ ಈ ಮನೆಯ ಆಸ್ತಿನೆಲ್ಲ ಹೊಡೆಯೋದಕ್ಕೆ ಬಂದಿದ್ದಾಳೆ, ಇದಕ್ಕೆ ನಾನಂತೂ ಅವಕಾಶ ಮಾಡ್ಕೊಡಲ್ಲ ಅಂದಾಗ, ಹೌದು ಸರ್ ನನಗೆ ಎಲ್ಲ ಸತ್ಯ ಗೊತ್ತಾಯ್ತು, ಆದ್ರೆ ನಿಮ್ಗೆ ಹೇಳಿದ್ರೆ ಎಲ್ಲಿ ಮನೆಯವ್ರ ಮುಂದೆ ಎಲ್ಲ ಹೇಳ್ಬಿಡ್ತಿರೋ, ಕೂಗಾಡ್ತಿರೋ, ಜ್ಯೋತಿಕನ ತಕ್ಷಣ ಮನೆಯಿಂದ ಆಚೆ ಹಾಕ್ಬಿಡ್ತಿರೋ ಅಂತ ಹೇಳ್ಬಿಟ್ಟು ಈಗಲೇ ಹೇಳೋದು ಬೇಡ ಸರ್, ಯಾಕಂದ್ರೆ ಸುಮಿತ್ರಮ್ಮ ಅವ್ರಿಗೆ ನನ್ನನ್ನು ಕಂಡ್ರೆ ಇನ್ನೂ ಕೋಪ ಇದೆ, ಸ್ವಲ್ಪ ಕೋಪ ತಣ್ಣಗಾಗ್ಲಿ, ಆಗ ನಾವು ಸಾಕ್ಷಿ ಸಮೇತ ಜ್ಯೋತಿಕಾ ಈ ಮನೆ ಮಗಳಲ್ಲ ಅನ್ನೋ ಸತ್ಯನ ಮನೆಯವ್ರ ಮುಂದೆ ಬಯಲು ಮಾಡೋಣ, ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗಿರೋಣ ಅಂತ ಹೇಳಿದಾಗ, ಸರಿ ಆಯ್ತು ಶಾರದವ್ರೆ, ಅಲ್ಲ ನನ್ನ ಮುದ್ದಿನ ಮಾವನ ಮಗಳು, ನನ್ನ ಹೆಂಡತಿ ಆಯ್ತು, ಹೆಂಡತಿ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಈ ಕಡೆ ಸಿದ್ದು ಅವರು ಕೂಡ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಕಡೆ ಸಿದ್ದು ಮತ್ತು ಶಾರದಾ ಒಂದಾಯ್ತು. ಶಾರದಾನೇ ಈ ಮನೆ ಮಗಳು ಅನ್ನೋದು ಸಿದ್ದುಗೂ ಕೂಡ ಗೊತ್ತಾಯ್ತು, ಸುಮಿತ್ರಾ ಮತ್ತೆ ದಶರಥನ ಮಗಳು ಅಂತ. ಇನ್ನೇನು ಜ್ಯೋತಿಕನ ಬಂಡವಾಳ ಬಯಲಾಗಬೇಕಷ್ಟೇ, ಆದಷ್ಟು ಬೇಗ ಜ್ಯೋತಿಕಾ ಮುಖವಾಡ ಬಯಲು ಮಾಡಿ ಶಾರದಾ ಈ ಮನೆ ಮಗಳು ಅಂತ ಮನೆಯವರು ಎಲ್ಲರೂ ಕೂಡ ಗೊತ್ತಾಗ್ಲಿ ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬೈ ಫ್ರೆಂಡ್ಸ್.